ಇನ್ನೊಂದು ವಿಷಯ, ದಿಶಾ ಸೊಸೆಯಾಗಿ ಬರೋ ಈ ಮನೆಯಲ್ಲಿ ಪಾರ್ವತಿ ಇದ್ರೆ ಅದರಿಂದ ತೊಂದರೆ ಆಗತ್ತೆ ಅಂತ ತಾನೇ ನಿಮ್ಮ ವಾದ? ಆ ಹೊತ್ತಿಗೆ ಪಾರ್ವತಿ ಈ ಮನೆಯಲ್ಲಿ ಇರೋದಿಲ್ಲ. ನನ್ನ ಸೊಸೆ ನನ್ನ ಮನೆಗೆ ಬರೋ ಹೊತ್ತಿಗೆ ಪಾರ್ವತಿ ಬೇರೆಯವ್ರ ಮನೆ ಸೊಸೆಯಾಗಿ ಬೇರೆ ಮನೆಗೆ ಹೋಗಿರ್ತಾಳೆ. ಸಂದೇಹ ಪಡೋರಿಗೆಲ್ಲ ಒಂದು ಸುದ್ದಿ, ಪ್ರೀತು ದಿಶಾನ ಮದುವೆಗೂ ಮುಂಚೆ ಪಾರ್ವತಿ ಮದುವೆ ನಡೆಯುತ್ತೆ. ಆಗ ಬಂದು ಯಾರೂ ಪ್ರಶ್ನೆಗಳನ್ನು ಕೇಳಬಾರದು. ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿ ಹೋಗಬೇಕು ಅಷ್ಟೇ. ಮೀರಾ, ಇನ್ನೇನಾದರೂ ಪ್ರಶ್ನೆಗಳಿವೆಯಾ? ನನ್ನ ಮಗಳು ಭವಿಷ್ಯದ ಬಗ್ಗೆ ಭಯ ಆಯಿತು, ಅದಕ್ಕೋಸ್ಕರ ಈ ರೀತಿ ಕೇಳಿದೆ. ನನ್ನ ಮನಸ್ಸಲ್ಲಿ ಬೇರೆ ಏನೂ ಇಲ್ಲ ಅಖಿಲ. ಹನುಮಂತು, ಪಾರ್ವತಿನ ಕರ್ಕೊಂಡೋಗು. ಜಯ, ಎಲ್ರಿಗೂ ಬ್ರೇಕ್ಫಾಸ್ಟ್ ರೆಡಿ ಮಾಡಿಸು, ಸಿಹಿ ತಿಂಡಿನೂ ಇರಲಿ. ರೆಸ್ಟ್ ಮಾಡಬೇಕಂತೆ, ರೆಸ್ಟ್. ಆಹಾ, ಅದೆಂಥ ಗಟ್ಟಿ ಪಿಂಡನೇ ನೀನು. ಟ್ರೈನ್ ಡಿಕ್ಕಿ ಹೊಡೆದ್ರು ಬದುಕಿ ವಾಪಸ್ ಬಂದ್ಬಿಟ್ಟಿದ್ದಾಳಲ್ಲ. ಅಖಿಲ, ನಾನು ಇಲ್ಲಿಗೆ ಬಂದಿದ್ದಕ್ಕೆ ಬೇರೆನೇ ಕಾರಣ ಇದೆ. ಏನು ಮೀರಾ, ಹೇಳು. ನಿನ್ನ ಪರ್ಮಿಷನ್ ಬೇಕಾಗಿತ್ತು. ಪರ್ಮಿಷನ್ನಾ? ಯಾಕೆ? ನಾನು ನನ್ನ ಯಜಮಾನರು ಫಾರಿನ್ಗೆ 1 ತಿಂಗಳು ಮಟ್ಟಿಗೆ ಬಿಸ್ನೆಸ್ ಟ್ರಿಪ್ ಹೋಗ್ತಾ ಇದ್ದೀವಿ. ದಿಶಾ ಮನೇಲಿ ಒಬ್ಬಳೇ ಇರ್ತಾಳೆ, ಅದಕ್ಕೆ ಅವಳು ಇಲ್ಲಿ ಇರ್ಬೋದಾ ಅಂತ ಕೇಳೋಣ ಅಂದ್ಕೊಂಡೆ. ಏನು ಹೇಳ್ತಾ ಇದೀಯ ಮೀರಾ? ನನಗೆ ಸೊಸೆಯಾಗಿ ಬರೋಳು ನಮ್ಮ ಮನೇಲಿ ಇರೋದಕ್ಕೆ ಪರ್ಮಿಷನ್ ಕೇಳಬೇಕಾ? ಆಂಟಿ, ದಿಶಾ ಇವತ್ತೇ ನಮ್ಮ ಮನೆಗೆ ಬರಲಿ, ನಮ್ಮೆಲ್ಲರಿಗೂ ಸಂತೋಷನೇ. ಥ್ಯಾಂಕ್ಸ್ ಆದಿ. ಥ್ಯಾಂಕ್ ಯು ಅಖಿಲ. ನೀವು ಧೈರ್ಯವಾಗಿ ಹೋಗಿ ಬನ್ನಿ. ದಿಶಾನ ನನ್ನ ಮಗಳ ಥರ ನೋಡ್ಕೋತೀನಿ. ಸರಿ, ಬನ್ನಿ ಎಲ್ಲರೂ ಹೋಗಿ ತಿಂಡಿ ಮಾಡೋಣ. ಅಯ್ಯೋ ನನ್ನ ಕರ್ಮ. ಈಗ ದಿಶಾ ಬೇರೆ ಬಂದು ಇಲ್ಲಿ ಒಕ್ಕರ್ಸ್ಕೋತಾಳ. ಅವಳು ನೀ ಮನೆಯಿಂದ ಓಡ್ಸೋಕ್ಕೆ ನಾನು ಏನೇನೆಲ್ಲ ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು, ಎಲ್ಲ ನಾನು ಒಬ್ಬಳೇ ಮಾಡಬೇಕಾ? ಅಪ್ಪ ದೇವ್ರೆ, ಯಾರಾದರೂ ಸಹಾಯಕ್ಕೆ ಅಂತ ಕಳಿಸ್ಬಾರ್ದಾ? ಇಷ್ಟು ಅಂತ ಮಾಡಲಿ ಒಬ್ಬಳೇ. ಏ ಗಣಿ, ನಿಂತ್ಕೊಳ್ಳೋ. ಗಣಿ ನಿಂತ್ಕೊ, ಹೇಳ್ತಾ ಇದ್ದೀನಿ ಈಗಲೇ. ಇಲ್ಲ, ನಿಂತ್ಕೊಳ್ಳೋ. ಇಲ್ಲ ನಾನು ಬರಕ್ಕಿಲ್ಲ. ನಿಂತ್ಕೋ, ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ದೊಡ್ಡ ಯಜಮಾನ್ರೆ, ನಿಮಗೆ 100 ವರ್ಷ ಆಯ್ತು. ನಿಮ್ಮ ಬಗ್ಗೆನೆ ಭದ್ರವಾಗಿ ಮಾತಾಡ್ತಿದ್ವಿ. ನನ್ನ ಬಗ್ಗೆನಾ? ಏನು ವಿಷಯ? ಅದು ನಿಮ್ಮ ಮನ್ಸಲ್ಲಿ ತರ್ಲೆ ತಪ್ಪಗಿದ್ರೆ ಸರಿ. ಈಗ ಪಾರ್ವತಿ, ಅವನೇನೋ ಹೇಳ್ತಾ ಇದ್ದಾನೆ, ಹೇಳಿ ಬಿಡು. ಅಯ್ಯೋ, ಏನೋ ಹೇಳ್ತಿರ್ತಾನೆ ದೊಡ್ಡ ಯಜಮಾನ್ರೆ. ನಿಮಗೆ ಒಳ್ಳೆ ಮನ್ಸಿದೆ ಅಂತ ಹೇಳ್ತಿದ್ದೆ ಅಷ್ಟೇ, ಅಷ್ಟೊತ್ತಿಗೆ ನೀವೇ ಬಂದ್ರಿ. ನಿಜಾನೇನೋ ಗಣೇಶ? ಹೌದೌದು, ಭದ್ರವಾಗ್ಲೂ ನಿಜ, ಸತ್ಯವಾಗ್ಲೂ ನಿಜ. ಪಾರ್ವತಿ, ಆ್ಯಕ್ಚುಲಿ ನಾನು ನಿಮ್ಮ ಮನೆ ಕಡೆ ಹೊರಟಿದ್ದೆ, ಅಷ್ಟರಲ್ಲಿ ನೀವೇ ಬಂದ್ರಿ. ಏನು ವಿಷಯ ದೊಡ್ಡ ಯಜಮಾನ್ರೆ? ನನಗೆ ಯಾಕೋ ತುಂಬ ತಲೆನೋವ್ತಾ ಇತ್ತು. ನೀನು ಮಾಡೋ ಶುಂಠಿ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಸ್ವಲ್ಪ ನನಗೆ ಕಾಫಿ ಮಾಡಿಕೊಡ್ತೀಯಾ? ಅಯ್ಯೋ, ಅದಕ್ಕೇನಂತೆ, ಈಗಲೇ ಹೋಗಿ ಮಾಡ್ಕೊಂಬರ್ತೀನಿ. ಕೂತ್ಕೊಳ್ಳೋ ಗಣೇಶ. ಅಯ್ಯೋ ಪರವಾಗಿಲ್ಲ ದೊಡ್ಡ ಯಜಮಾನ್ರೆ. ನೀನು ಸ್ಕೂಲ್ಗೇನು ಹೋಗಲ್ವೇನೋ? ಬರೋ ವರ್ಷದಿಂದ ಸೇರ್ಕೋತಾ ಇದ್ದೀನಿ ದೊಡ್ಡ ಯಜಮಾನ್ರೆ. ವೆರಿ ಗುಡ್. ಮುಂದೆ ದೊಡ್ಡವನಾದ್ಮೇಲೆ ಏನಾಗಬೇಕು ಅಂತ ಇದೆಯಾ? ನಾನು ದೊಡ್ಡವನಾದ್ಮೇಲೆ ದೊಡ್ಡ ಆಫೀಸರ್ ಆಗಿ ನಮ್ಮ ಅಕ್ಕನ್ನ ನಮ್ಮ ಅಪ್ಪನ್ನ ಆ ಥರ ಕಾರಲ್ಲಿ ಜುಮ್ ಅಂತ ಕರ್ಕೊಂಡು ಹೋಗ್ತೀನಿ.
ದೊಡ್ಡ ಯಜಮಾನ್ರೆ, ನೀವು ಈ ಗಣಿ ಜೊತೆ ಮಾತಾಡ್ತಿದ್ರೆ ಇನ್ನೂ ತಲೆನೋವು ಜಾಸ್ತಿ ಆಗುತ್ತೆ. ತಗೊಳ್ಳಿ, ಕಾಫಿ ಕುಡೀರಿ. ಥ್ಯಾಂಕ್ಸ್ ಪಾರ್ವತಿ. ಅಕ್ಕ, ನಾನು ಕಾಫಿ ಕೇಳಿದ್ರೆ ಮಾಡಿಕೊಡ್ಲಿಲ್ಲ, ಈಗ ದೊಡ್ಡ ಯಜಮಾನ್ರು ಕೇಳಿದ್ರೆ ಓಡೋ ಕಾಫಿ ಮಾಡ್ಕೊಬರ್ತೀಯಾ? ಕಳ್ಳಿ. ಸೂಪರ್ ಆಗಿದೆ ಪಾರ್ವತಿ, ಒಂಥರ ರಿಲ್ಯಾಕ್ಸ್ ಆಗ್ತಾ ಇದೆ. ಐ ಜಸ್ಟ್ ಲವ್ಡ್ ಇಟ್. ಲವ್ವಾ? ಥ್ಯಾಂಕ್ಸ್ ಪಾರ್ವತಿ, ನಾನು ಮಲಗ್ತೀನಿ. ಗುಡ್ ನೈಟ್. ಸಾಹೇಬ್ರು ಯಾಕೋ ಮುಖ ಉದಿಸ್ಕೊಂಡಿದ್ದೀರಾ? ಅಯ್ಯೋ ಬಿಡಮ್ಮ, ನಾವು ಮುಖ ಊದಿಸ್ಕೊಂಡ್ರು ಅಷ್ಟೇ, ತಲೆನೋವು ಬಂದರೆ ಅಷ್ಟೇ. ನಮಗೆ ಕಾಫಿ ಯಾರು ಮಾಡ್ಕೊಡ್ತಾರೆ? ಅದೇ ದೊಡ್ಡ ಯಜಮಾನ್ರು ಕೇಳಿದ್ರೆ ಓಡೋ ಕಾಫಿ ಮಾಡ್ಕೊಂಡು ಬಂದ್ಬಿಡ್ತಾರೆ. ಮನ್ಸಲ್ಲಿ ಭದ್ರವಾಗಿ ಏನೇನಿದೆಯೋ ಏನೋ, ಯಾರಿಗೆ ಗೊತ್ತು. ಪಾರ್ವತಿ ಬಮ್ಮ. ಈಗ ಹೇಗಿದೆಯಾ ಪಾರ್ವತಿ? ಪರವಾಗಿಲ್ವಾ? ಅಮ್ಮ, ನಿಮ್ಮ ದಯೆಯಿಂದ ಇವತ್ತು ನಮ್ಮ ಮಗಳು ಬದುಕುಳಿದಿದ್ದಾಳೆ. ಈ ನಿಮ್ಮ ಉಪಕಾರನ ನಾನು ಉಸಿರಿರೋವರೆಗೂ ಮರೆಯಲ್ಲ. ನಿಮ್ಮ ದೆಸೆಯಿಂದ ಹೋಗ್ತಾ ಇದ್ದಿದ್ದ ಜೀವ ಉಳ್ಕೋತಮ್ಮ. ನನಗೆ ಮರು ಜನ್ಮ ಕೊಟ್ಟು ಉಳಿಸ್ಕೊಂಡ್ರಿ. ಮತ್ತೆ ಈ ಮನೆಗೆ ಬಂದಿದ್ದು ದೇವಸ್ಥಾನಕ್ಕೆ ಬಂದ ಹಾಗಾಯಿತು. ನಿಮ್ಮನ್ನು ನೋಡಿದ್ದು ಸಾಕ್ಷಾತ್ ದೇವರನ್ನೇ ನೋಡ್ದಾಗಾಯ್ತು. ಇನ್ನು ಎಷ್ಟೇ ಜನ್ಮ ಇದ್ದರೂ ನಿಮ್ಮ ಸೇವೆ ಮಾಡೋ ಭಾಗ್ಯ ಸಿಗಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಮ್ಮ. ನಾನೊಬ್ಳು ಕೆಲಸದವಳು, ನನಗೆ ರಕ್ತ ಕೊಟ್ಟು ಕಾಪಾಡಿದ್ದೀರಾ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರುತ್ತಮ್ಮ. ನೀವು ಕೊಟ್ಟ ಜೀವ ಹೋಗೋವರೆಗೂ ನಿಮ್ಮ ಸೇವೆಗಾಗೆ ಮೀಸಲಮ್ಮ. ಅದು ಸರಿ, ಏನದು ಕೈಯಲ್ಲಿ? ಅರಿಶಿನ ಕುಂಕುಮ ಸೀರೆ ಮೇಡಮ್. ಯಾರಿಗೋ? ಅಖಿಲಮ್ಮವ್ರಿಗೆ.